ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ ಬರಗಾಲದ ನಿಮಿತ್ತ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಹಳ್ಳಿಗಳಲ್ಲಿ ಈಗಲೂ ಕೂಡ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿಗಾಗಿ ಜನ ತತ್ವಾರಕ್ಕೆ ಈಡಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ತವರು ಕಲಬುರಗಿ ಜಿಲ್ಲೆಯೊಂದರಲ್ಲೇ 148 ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲದೆ ಅನೇಕ ಸಮಸ್ಯೆಗಳಾಗಿದೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಕಲಬುರಗಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ. 148 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣ. ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆಯಲ್ಲಿ ಬೇಸಿಗೆಗೂ ಮುನ್ನವೇ ತೀವ್ರ ಜಲಕ್ಷಾಮ ಎದುರಾಗಿದೆ. ಜಿಲ್ಲೆಯಲ್ಲಿ ಪ್ರಮುಖ ಕುಡಿಯೋ ನೀರಿನ ಮೂಲವಾದ ಭೀಮಾ ನದಿ ದಿನೇ ದಿನೇ ಬತ್ತು ಹೋಗ್ತಾ ಇದೆ. ಬೇಸಿಗೆ ಆರಂಭದ ಮುನ್ನವೇ ಜಿಲ್ಲೆಯ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ನೀಡಿದ ಮಾಹಿತಿ ಪ್ರಕಾರ ಜಿಲ್ಲೆಯ 148 ಹಳ್ಳಿಗಳಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದೆ. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸೋಕೆ ವಿವಿಧ ಕಡೆ ಇರುವ ಖಾಸಗಿ ಬೋರ್ವೆಲ್ಗಳನ್ನ ಸಹಾಯ ಪಡೆಯೋಕೆ ಮುಂದಾಗಿದ್ದಾರೆ. ತೀವ್ರ ಸಮಸ್ಯೆ ಇದ್ದ ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ಕುಡಿಯೋ ನೀರು ಪೂರೈಸೋಕೆ ಮುಂದಾಗಿದ್ದಾರೆ. ಕುಡಿಯೋ ನೀರು ಬಗ್ಗೆ ಎಜೋನ್ ಟುಡೇ ನಾವು ಒಂದು-2 ತಿಂಗಳ ಹಿಂದೆಯಿಂದ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ನಮಗೆ ಫಸ್ಟ್ ಫೇಜಲ್ಲಿ ಪ್ರಾಬ್ಲಮ್ ಬರ್ಬೋದು ಅಂತ ನಮಗೆ ಮಾಹಿತಿ ನಾವು ಒಂದು ರೆಡಿ ಮಾಡಿಕೊಂಡು ಮತ್ತು ಇಷ್ಟು ವಿಲೇಜ್ಗಳಲ್ಲಿ ನಾವು ಯಾವ್ಯಾವ ಥರ ಸೌಲಭ್ಯಗಳು ಕೊಡ್ಬೋದು, ಯಾವ ಥರ ಕುಡಿಯೋ ನೀರು ಸಮಸ್ಯೆ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಊರಿನಲ್ಲಿ ಪ್ರೈವೇಟ್ ಬೋರ್ವೆಲ್ ಇದ್ದರೆ ಅದನ್ನು ಹೇಗೆ ಮಾಡಬೇಕು ಅದು ಪಟ್ಟಿ ರೆಡಿ ಮಾಡಿದ್ದೀವಿ. ಆ ಬೋರ್ವೆಲ್ ಇಲ್ಲ ಅಂದರೆ ಒಂದು ಹತ್ತಿರ ಊರಿಂದ ನಾವು ಟ್ಯಾಂಕರ್ ಸಪ್ಲೈ ಮಾಡಬೇಕಾಗುತ್ತೆ. ಆ ಥರ ನಾವು ಟ್ಯಾಂಕರ್ ಎಷ್ಟು ಕಡಿಮೆ ಮಾಡಬೇಕಾಗುತ್ತೆ ಅಂತ ನಾವು ರೆಡಿ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯ ಪ್ರಮುಖ ಕುಡಿಯೋ ನೀರಿನ ಮೂಲ ಭೀಮಾ ನದಿ. ಪ್ರತಿ ಸಲ ಭೀಮಾ ನದಿ ಬತ್ತಿದಾಗ ನೆರೆಯ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನೀರು ಹರಿಬಿಡಲಾಗ್ತಿತ್ತು. ಇದರಿಂದ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಹಾಗೂ ಕುಡಿಯೋ ನೀರಿಗೆ ಅನುಕೂಲ ಆಗ್ತಿತ್ತು. ಆದರೆ ಈ ಸಲ ಮಹಾರಾಷ್ಟ್ರ ಸರ್ಕಾರ ನೀರು ಬಿಡೋಕೆ ಒಪ್ಪದೇ ಇರೋದ್ರಿಂದ ಮುಂಬರುವ ಬೇಸಿಗೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಆತಂಕ ಇದೆ. ಸದ್ಯ ಭೀಮಾ ನದಿಯ ಸೊನ್ನಾ ಬ್ಯಾರೇಜ್ನಲ್ಲಿ ಕೇವಲ 1 ತಿಂಗಳಿಗಾಗಷ್ಟು ನೀರಿದೆ. ಜಿಲ್ಲಾಡಳಿತಕ್ಕೆ ನೀರಿನ ಸಮಸ್ಯೆ ಬಗೆಹರಿಸೋಕೆ ಸವಾಲಾಗಿ ಪರಿಣಮಿಸಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಬೇಸಿಗೆ ಮೊದಲೇ ನೀರಿನ ಒಂದು ಅಭಾವ ಉಂಟಾಗ್ಯದ. ಯಾಕಂತಂದ್ರೆ ಈ ವರ್ಷ ಮಳೆ ಅಭಾವದಿಂದ, ಮಳೆ ಬಾರದೇ ಇರೋದ್ರಿಂದ ಸಾಕಷ್ಟು ಕಡೆ ನೀರಿನ ಒಂದು ತೊಂದರೆ ಉಂಟಾಗ್ಯದ. ಈಗ ಜಿಲ್ಲೆಯಲ್ಲಿ ಸುಮಾರು 148 ಹಳ್ಳಿಗಳಲ್ಲಿ ಈಗಾಗಲೇ ಸಮಸ್ಯೆ ಉಂಟಾಗ್ಯದ. ಅಲ್ಲಿ ನಾವು ದಿನನಿತ್ಯ ನೋಡ್ತೀವಿ, ಅಲ್ಲಿ ನೀರಿಗಾಗಿ ಜನರು ಮತ್ತು ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ದಿನನಿತ್ಯ ನೀರು ತರೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟದು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲೇ 148 ಹಳ್ಳಿಗಳಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ತಲೆದೋರಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಕೈ ಮೀರೋ ಸಾಧ್ಯತೆ ಹೆಚ್ಚಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.